ಎಕ್ಸ್ಪ್ರೆಸ್ ವಿತ್ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ಸ್ಟಾರ್ಟೆಡ್ ಕಿಟ್ಟು ಪುಟ್ಟು. ಸೊ ಅಲ್ಲಿಗೆ ಆ ಕಳ್ಳ ಕುಳ್ಳ ಆತರ ಅಷ್ಟೊತ್ತಿಗಾಗಲೇ ಗಾಂಧಿನಗರದಲ್ಲಿ ದ್ವಾರಕೀಶ್ ವಿಷ್ಣುವರ್ಧನ್ ಜೋಡಿ ಅಂದ್ರೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಟಸ್ಸೆ ಹೊಡೆದು ಬಿಟ್ಟಿದ್ವಿ ಕಳ್ಳ ಕುಳ್ಳ ಸಿನಿಮಾಯಿಂದ. ಸೊ ಆಕೆ ಬೇರೆ ಮಾಡೋಣ ಅಂತ ಅಂದ್ಬಿಟ್ಟು ಕಿಟ್ಟು ಪುಟ್ಟು ಅಂತ ಒಂದು ಸಿನಿಮಾನ ಮಾಡಿದ್ವಿ. ಇನ್ನೊಂದು ಹೇಳ್ತೀನಿ ನಾನು ನಿನಗೆ, ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ವಿಷ್ಣುವರ್ಧನ್ ಆಲ್ಸೋ. ಕಿಟ್ಟು ಪುಟ್ಟು ಸಿನಿಮಾ ನಾವೆಲ್ಲ ನಾವು ಇವತ್ತು ನೋಡಿದ್ರೆ ನನ್ನ ಪಾತ್ರನೇ ಜಾಸ್ತಿ ಇದೆ ಆ ಸಿನಿಮಾದಲ್ಲಿ. ವಿಷ್ಣು ಪಾತ್ರನೇ ಇಲ್ಲ. ವಿಷ್ಣು ಬಹಳ ಕಡಿಮೆ ಪಾತ್ರ. ಒಪ್ಕೊಂಡ ಅವನು ಒಪ್ಕೊಂಡ ವಿಷ್ಣುವರ್ಧನನ್ಗೆ ದ್ವಾರಕೀಶ್ ಹೇಳಿದ್ದೇ ವೇದ ವಾಕ್ಯವಾಗಿತ್ತು. ನಾನು ಹೇಳ್ಬಿಟ್ರೆ ಆಗೋಯ್ತು. ಹೌದಾ? ನನ್ನ ಸಿನಿಮಾ ಅಂದ್ರೆ ಆಗೋಯ್ತು ಅವನಿಗೆ. ನಾನು ಯಾವತ್ತೂ ವಿಷ್ಣುವರ್ಧನ್ ಡೇಟ್ ಕೇಳಿದವನೇ ಅಲ್ಲ, ಅಥವಾ ವಿಷ್ಣುವರ್ಧನ್ ನನಗೆ ಡೇಟ್ ಇಲ್ಲ ಅಂತ ಹೇಳಿದವನೇ ಅಲ್ಲ. ನಾನು ಸಿನಿಮಾ ಮಾಡ್ತೀನಿ ಅಂತಂದ್ರೆ ಓಕೆ ಅಷ್ಟೇ. ಹಂಗಿತ್ತು ಅವನ ಕಾಂಬಿನೇಷನ್. ಅದರಿಂದಲೇ ನಾನು ಅವನ ಜೊತೆ 19 ಸಿನಿಮಾಗಳನ್ನ ಮಾಡಕ್ಕೆ ಸಾಧ್ಯವಾಯಿತು. ಮಧ್ಯ ಗ್ಯಾಪ್ಗಳಾಗೋಯ್ತು ನಮಗೆ. 4 ವರ್ಷ, 3 ವರ್ಷ, 5 ವರ್ಷ ಈ ತರ ಗ್ಯಾಪ್ಗಳಾಗೋಯ್ತು ನಮಗೆ. ಆ ಗ್ಯಾಪ್ ಇಲ್ಲ ಅಂದಿದ್ರೆ ವಿಷ್ಣುವರ್ಧನ್ ಜೊತೆನೆ 50 ಸಿನಿಮಾ ಮಾಡ್ತಿದ್ದೆ ನಾನು. ಅವನ್ ಇಟ್ಕೊಂಡೆ 50 ಸಿನಿಮಾ ಮಾಡ್ತಿದ್ದೆ ನಾನು. ಇವತ್ತು ಅವನಿಲ್ಲ. ಅವನಿದ್ದಿದ್ರೆ 50ನೇ ಸಿನಿಮಾ ಅವಂದೇ ಆಗಿರೋದು. ದ್ವಾರಕೀಶ್ ಚಿತ್ರದಲ್ಲಿ 50ನೇ ಸಿನಿಮಾ ವಿಷ್ಣುವರ್ಧನ್ದೇ ಆಗಿರೋದು. ಸೊ ಎಲ್ಲೋ ಐ ಆಮ್ ಮಿಸ್ಸಿಂಗ್ ಹಿಮ್. ದ್ವಾರಕೀಶ್ 50ನೇ ಚಿತ್ರದಲ್ಲಿ ಅವನಿಲ್ಲವಲ್ಲ ಅನ್ನೋ ಫೀಲಿಂಗ್ ಈಗಲೂ ನನಗಿದೆ. ಸೊ ವಿಷ್ಣುವರ್ಧನ್ ದ್ವಾರಕೀಶ್ ಕಾಂಬಿನೇಷನ್ ತುಂಬಾ ಹಿಟ್ ಆಯ್ತು. ಕಿಟ್ಟು ಪುಟ್ಟು ಅಂತ ಸಿನಿಮಾ ಮಾಡಿದ್ವಿ. ನಂದು ಡ್ಯೂಯಲ್ ಕ್ಯಾರೆಕ್ಟರ್ ಅದರಲ್ಲಿ. ಹೌದು, ಡ್ಯೂಯಲ್ ಕ್ಯಾರೆಕ್ಟರ್. ನಾನು ಒಬ್ಬ ಮಂಗಳೂರು ಹುಡುಗನಾಗೆ ಬರ್ತೇನೆ. ಅದು ನೋಡೋಣ, ಅವನು ವಿಷ್ಣುವರ್ಧನ್ ಅದನ್ನ ಒಪ್ಕೊಂಡ. ಆ ಚಿತ್ರ ಕೂಡ ಸಕ್ಸಸ್ ಆಯ್ತು. ಆ ಸಿನಿಮಾನ್ ಕೂಡ ಈಶ್ವರಿ ಪಿಕ್ಚರ್ಸ್ ವೀರಾಸ್ವಾಮಿ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಕಿಟ್ಟು ಪುಟ್ಟು ವಾಸ್ ಎ ಗ್ರೇಟ್ ಸಕ್ಸಸ್ಫುಲ್ ಫಿಲಂ. ಅದರಲ್ಲೇ ನಿನಗೆ ಟ್ರೈನ್ ಸಾಂಗ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಕನ್ನಡ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ರೈಲ್ನಲ್ಲಿ ಒಂದು ಹಾಡು ತೆಗೆದ್ವಿ ಅಂತಂದ್ರೆ ಮಂಜುಳಾ ಅಂಡ್ ವಿಷ್ಣುವರ್ಧನ್ ಸಾಂಗು. ಕಾಲವನ್ನು ತಡೆಯೋರು ಯಾರು ಅಲ್ಲ, ಗಾಳಿಯನ್ನು ಹಿಡಿಯೋಕೆ ಸಾಧ್ಯವಿಲ್ಲ ಅಂತ ಒಂದು ಹಾಡು. ಅದನ್ನೇ ಆಪ್ತಮಿತ್ರ ಸಿನಿಮಾದಲ್ಲಿ ರೀಮಿಕ್ಸ್ ಮಾಡಿದೆ ನಾವು. ಸೊ ಆ ಸಿನಿಮಾ ಟ್ರೈನ್ ಸಾಂಗು. ಆ ಟ್ರೈನ್ ಸಾಂಗ್ ಅಲ್ಲಿ ಆ ಸಿನಿಮಾನ ತೆಗೆದ್ವಿ. ದೊಡ್ಡ ಸೆಟ್ ಹಾಕಿದ್ದೆ ಚಾಮುಂಡೇಶ್ವರಿ. ಟ್ರೈನ್ ಮೇಲೆ ಎಲ್ಲ ನಾನೇ ಮಾಡ್ತಾ ಇದ್ದೆ. ಡೈರೆಕ್ಟರ್ಗಳು ಇದ್ರು, ಎಲ್ಲ ಥಾಟ್ಗಳು. ನಾನು ಸಿನಿಮಾ ನೋಡಿದ್ದೆ ಎಲ್ಲ. ಇವಾಗ ಹೇಳಿದ್ರೆ ಎಷ್ಟೋ ಜನ ಹೇಳ್ಕೊಳ್ಳೋದು ಅಷ್ಟೇ. ಎಲ್ಲ ಪ್ರತಿಯೊಂದು ಸಿನಿಮಾಕ್ಕೂ ಎಲ್ಲ ಒಂದು ಸ್ಮಾಲ್ ಇನ್ಸ್ಪಿರೇಷನ್ ಅಂತ ಇರುತ್ತೆ. ವಿತೌಟ್ ಇನ್ಸ್ಪಿರೇಷನ್ ಯು ಕೆನಾಟ್ ಡೂ. ಒಂದು ಇನ್ಸ್ಪಿರೇಷನ್ ಬೇಕು ನಿನಗೆ. ಸೊ ಈ ಕಿಟ್ಟು ಪುಟ್ಟುನಲ್ಲಿ ರೈಲ್ವೆ ಟ್ರೈನ್ ಸಾಂಗ್ ಮಾಡಕ್ಕೆ ಒಂದು ಇನ್ಸ್ಪಿರೇಷನ್ ಏನಪ್ಪಾ ಅಂದ್ರೆ ಅಜ್ನಬಿ ಅಂತ ಒಂದು ಹಿಂದಿ ಸಿನಿಮಾ. ಅದರಲ್ಲಿ ರಾಜೇಶ್ ಖನ್ನಾ ಒಂದು ಸಾಂಗ್ ಇತ್ತು, ಹಮ್ ದೋನೋ ದೋ ಪ್ರೇಮಿ ದುನಿಯಾ ಚೋಡ್ ಚಲೆ. ಬ್ಯೂಟಿಫುಲ್ ಸಾಂಗ್ ಅದು, ಬಹಳ ಸಾಂಗು. ಸೊ ಅದೊಂದು ಸ್ಮಾಲ್ ಇನ್ಸ್ಪಿರೇಷನ್ ಇತ್ತು. ಟ್ರೈನ್ ನಲ್ಲಿ ಒಂದು ಸಾಂಗ್ ತೆಗೆಯೋಣ. ಭದ್ರಾವತಿಯಿಂದ ಕೆಮ್ಮಣ್ಣಗುಂಡಿಗೆ ಹೋಗೋ ಟ್ರೈನ್ ಅದು. ಸ್ಪೆಷಲ್ ಪರ್ಮಿಷನ್ ತಗೊಂಡು ಓಡಿದೀನಿ ಆ ರೈಲ್ ಜೊತೆ ನಾನು. ಜನ ಅಂದ್ರೆ ಜನ. ಹೆಂಗ್ ಶೂಟಿಂಗ್ ಮಾಡೋದು? ರೈಲ್ ತುಂಬಾ ಜನ, ಟ್ರೈನ್ ಸುತ್ತಮುತ್ತ ಜನ, ಹಳ್ಳಿಯವರೆಲ್ಲ ಬಂದ್ಬಿಟ್ಟಿದ್ದಾರೆ, ಗಾಡಿಗಳು ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಮಗೆ ಶಾಟ್ ತೆಗೆಯೋದೇ ಕಷ್ಟ. ನನಗೆ ಈ ಜನಗಳನ್ನು ಓಡಿಸೋದೇ ದೊಡ್ಡ ಕೆಲಸ ಆಗಿತ್ತು ಆ ಟ್ರೈನ್ ಸಾಂಗ್ ಅಲ್ಲಿ. ಸೊ ಈ ಸಮಯದಲ್ಲಿ ನಾನು 50 ಸಿನಿಮಾಗಳನ್ನ ಮಾಡಿದ ಸಮಯದಲ್ಲಿ ನಾನು ಜ್ಞಾಪಿಸ್ಕೋಬೇಕಾದ್ದು ಇನ್ನೊಬ್ಳು ಮಂಜುಳಾ ಕೂಡ ನನ್ನ ಎಲ್ಲಾ ಸಿನಿಮಾಗಳಲ್ಲೂ ಪಾತ್ರ ಮಾಡಿದಾಳೆ. ನೀನೆಲ್ಲ ನೋಡು, ದ್ವಾರಕೀಶ್ ಚಿತ್ರ ಬ್ಯಾನರ್ ಅಲ್ಲಿ ಎಲ್ಲ ದೊಡ್ಡ ಸ್ಟಾರ್ಗಳು ಪಾತ್ರ ಮಾಡಿದ್ದಾರೆ. ನನಗೆಲ್ಲೋ ಮನ್ಸು ಅನ್ಸತ್ತೆ, ದೇವರು ಕೊಟ್ಟನಲ್ಲ ಇಷ್ಟು ಶಕ್ತಿನ ನಮಗೆ. ರಾಜ್ಕುಮಾರ್ ಇಂದ ಹಿಡಿದು, ರಜನಿಕಾಂತ್ ಇಂದ ಹಿಡಿದು, ವಿಷ್ಣುವರ್ಧನ್ ಇಂದ ಹಿಡಿದು, ಶಂಕರ್ ನಾಗ್ ಇಂದ ಹಿಡಿದು, ಶ್ರೀನಾಥ್ ಇಂದ ಹಿಡಿದು ಎಲ್ಲರೂ ದ್ವಾರಕೀಶ್ ಚಿತ್ರದಲ್ಲಿ ಪಾತ್ರ ಮಾಡಿದ್ರಲ್ಲ ಅನ್ನೋ ಸಂತೋಷ ನನಗೆ ಬಹಳ ಇದೆ. ಸೊ ಆ ಮಂಜುಳಾ ಕೂಡ ಅವಳ ಟ್ರೈನ್ ಸಾಂಗ್ ಯಾಕೆ ಬಂತು ಈ ಮಂಜುಳಾ ವಿಷಯ ಅಂದ್ರೆ, ಅವಳು ಅಷ್ಟು ಕೋಆಪರೇಟ್ ಮಾಡೋದು. ದ್ವಾರಕೀಶ್ ಅಣ್ಣ ಪರವಾಗಿಲ್ಲ ತೆಗೀನಿಗೆ, ಅಷ್ಟು ಜನ ಕ್ರೌಡ್ ಇದ್ರು, ಎಲ್ಲ ಇದ್ರು, ಪಾತ್ರ ಮಾಡೋಳು ಅವಳು. ಇನ್ನೊಬ್ರಾಗಿದ್ರೆ ಎಷ್ಟೊಂದು ಜನ ಇದ್ದಾರೆ, ನಾ ಮಾಡಲ್ಲ, ರೊಮಾನ್ಸ್ ಸೀನ್ಸ್ ಎಲ್ಲ ಮಾಡಲ್ಲ ಅಂತ ಹೇಳಿರೋರನ್ನ ಯಾವುದನ್ನು ಹೇಳಿಲ್ಲ ಕೂಸು. ಅದು ಎಲ್ಲವನ್ನೂ ಮಾಡ್ಕೊಂಡ್ಬಂತು ಮಂಜುಳಾ. ಐ ಆಮ್ ಮಿಸ್ಸಿಂಗ್ ಹರ್ ಅಗೈನ್. ಕಮಿಂಗ್ ಟು ದಿ ಪಾಯಿಂಟ್ ಅಗೈನ್, ಎಲ್ಲೋ ಐ ಆಮ್ ಮಿಸ್ಸಿಂಗ್ ಮಂಜುಳಾ ಆಲ್ಸೋ. ಅವರೆಲ್ಲ ಇರಬೇಕಾಗಿತ್ತು. ಅವರೆಲ್ಲರೂ ದ್ವಾರಕೀಶ್ ಚಿತ್ರ ಬೆಳೆಯಕ್ಕೆ ಕಾರಣರಾದವರು. ಇವತ್ತೇನಾದ್ರೂ ನಾವು ಮಾಡ್ತಾ ಇದ್ದೀವಿ 50ನೇ ಚಿತ್ರ ಅಂದ್ರೆ ಅವರೆಲ್ಲ ಹೆಲ್ಪ್ ಮಾಡಿದ್ರು. ಅವರೆಲ್ಲ ನನ್ನ ಮಾತು ನನಗೆ ಯಾವತ್ತೂ ತೊಂದರೆ ಮಾಡಿದ್ರಲ್ಲ. ಇನ್ನೊಂದು ಇವತ್ತು ಹೇಳಕ್ ನಿನಗೆ ಇಷ್ಟಪಡೋದು, ನನಗೆ ಯಾವ ನಟನೂ ತೊಂದರೆ ಮಾಡಲಿಲ್ಲ ನನ್ನ ಶೂಟಿಂಗ್ ಅಲ್ಲಿ.
ಈ ಚಿತ್ರದಲ್ಲಿ ಈ ನಟನಿಂದ ತೊಂದರೆ ಆಯಿತು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಎಲ್ಲರೂ ದೇ ಕೋಆಪರೇಟೆಡ್ ಟು ದಿ ಮ್ಯಾಕ್ಸಿಮಮ್ ಫಾರ್ ದ್ವಾರಕೀಶ್ ಚಿತ್ರ. ಆಲ್ಸೋ ಇಟ್ ವಾಸ್ ದ ವೇ ನೀವ್ ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತಿದ್ರಿ ಅನ್ನೋದು ಕೂಡ ಮುಖ್ಯ. ಅದನ್ನ ನಾನು ಹೇಳ್ಕೊಳ್ಳಲ್ಲ, ನಾನು ಏನ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಐ ವಾಸ್ ವೆರಿ ಹ್ಯಾಪಿ. ನನಗೆ ಸಿನಿಮಾ ವಾಸ್ ಮೈ ಎವ್ರಿಥಿಂಗ್. ಸಿನಿಮಾ ಅನ್ನೋದು ನನ್ನ ಉಸಿರಾಗಿತ್ತು. ನಾನು ಒಬ್ಬ ಯಾರ್ಯಾರು ಆರ್ಟಿಸ್ಟ್ ಒಂದು ಕ್ಲೋಸ್ ಶಾಟ್ ಅಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿಬಿಟ್ರೆ ಖುಷಿ ಆಗ್ಬಿಡೋದು ನನಗೆ. ಒಂದು ಒಳ್ಳೆ ಸೀನ್ ತೆಗೆದುಬಿಟ್ರೆ ಖುಷಿ ಆಗ್ಬಿಡುದು ನನಗೆ. ನನ್ನ ಸಿನಿಮಾದ ರಶ್ ನೋಡೋದು, ಹೋಗಿ ಕೂತ್ಕೊಂಡು ಆ ಥಿಯೇಟರ್ ಅಲ್ಲಿ ರಶ್ ನೋಡಿದ್ರೆ, ಟ್ರೈಲರ್ ನೋಡಿದ್ರೆ ಖುಷಿ ಆಗ್ಬಿಡೋದು. ಟ್ರೈಲ್ ನೋಡೋವಲ್ಲ, ಬಲು ಖುಷಿ ಆಗ್ಬಿಡೋದು ನನಗೆ. ನನಗೆ ಊಟ ನಿದ್ರೆ ಏನೂ ಕೇಳ್ತಿರ್ಲಿಲ್ಲ. ಸಿನಿಮಾ ಸಿನಿಮಾ ಸಿನಿಮಾ. ನಿನಗೆ ಹೇಳ್ಬೇಕು ಅಂದ್ರೆ ಒಂದು ವರ್ಷದಲ್ಲಿ 5 ಸಿನಿಮಾ ತೆಗೆದೆ ನಾನು. ಓಕೆ. ಸೊ ಸುಲಭ ಅಲ್ಲ, 5 ಸಿನಿಮಾಗಳನ್ನ ತೆಗೆಯೋದು ಅಷ್ಟು ಸಿನಿಮಾ ಅಲ್ಲ, ಅಷ್ಟು ಸುಲಭ ಅಲ್ಲ. ತೆಗೆದೆ ಆರಾಮ್. ಐ ಎಂಜಾಯ್ಡ್ ಸಿನಿಮಾ ಮೇಕಿಂಗ್. ಸಿನಿಮಾನ ನಾನು ಪ್ರತಿ ನಿಮಿಷವೂ ಎಂಜಾಯ್ ಮಾಡಿದೆ. ನಾನು ಯಾವತ್ತೂ ಸಿನಿಮಾ ತೆಗೆಯೋದು ಕಷ್ಟ ಅಂತ ನಾನು ಯೋಚನೆ ಮಾಡಲೇ ಇಲ್ಲ. ತೆಗ್ಗೆಳ ನಡೀರೆ ಏನಾಗುತ್ತೆ ಅಂತ. ಆಮೇಲೆ ಎಲ್ಲರೂ ನನಗೆ ದ್ವಾರಕೀಶ್ ಚಿತ್ರದಲ್ಲಿ ಪಾತ್ರ ಮಾಡೋದು ಅಂದ್ರೇನೆ ಎಲ್ಲರೂ ಖುಷಿ ಆಗೋದು. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳುವೆ ನಾನು. ನನಗೆ ಅವರೆಲ್ಲ ನಟರಪ್ಪ ಅನ್ನೋ ಭಾವನೆ ನನಗೆ ಯಾವತ್ತೂ ಇರಲಿಲ್ಲ. ಎಲ್ಲರೂ ನಮ್ಮ ಮನೆಯವರು, ಎಲ್ಲರೂ ಚೆನ್ನಾಗಿರ್ಬೇಕು, ನಟ ಚೆನ್ನಾಗಿರ್ಬೇಕು. ಆಮೇಲೆ ನಟನ ಮೂಡು ಬಹಳ ಇಂಪಾರ್ಟೆಂಟ್. ಆ ಮೂಡ್ಗಾಗಿ ಕಷ್ಟಪಡವೆ ನಾನು. ಆ ಮೂಡ್ ಬರಲಿ ಅವ್ರಿಗೆ ಅಂತ ಯಾವತ್ತೂ ಒಬ್ಬ ನಟನ ಡಿಸ್ಟರ್ಬ್ ಮಾಡ್ತಿಲ್ಲ. ಅವನಿಗೆ ಏನ್ ಬೇಕು ಅದನ್ನ ಕೊಟ್ಬಿಡೋದು. ಅವ್ರು ಚೆನ್ನಾಗಿರ್ಬೇಕು. ಆಕ್ಟರ್ ಶುಡ್ ಬಿ ಫೈನ್. ಅವ್ನು ಚೆನ್ನಾಗಿದ್ರೆ ಸಿನಿಮಾ ಬರಕ್ಕೆ ಸಾಧ್ಯ. ಅವ್ನು ಖುಷಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು. ಅವನಿಗೆ ತಲೆನೋವು ಮಾಡಿದ್ರೆ ಎಲ್ಲಿ ಸಿನಿಮಾ ತೆಗಿಯಕ್ಕಾಗತ್ತೆ? ಅವ್ನು ಪಾತ್ರ ಮಾಡ್ಬೇಕಲ್ಲ. ನಮಗೆ ಬೇಕಾದ್ದನ್ನ ಅವ್ನು ಕೊಡ್ಬೇಕಲ್ಲ. ನನಗೆ ಅವನೇ ಕೊಡ್ಬೇಕಾದವನು. ನಮಗೇನು ಐಡಿಯಾಗಳಿದ್ರು ಅದನ್ನು ಕೊಡೋನು ಒಬ್ಬ ನಟ. ಆ ನಟ ಚೆನ್ನಾಗಿದ್ರೆ ಸಿನಿಮಾ ಚೆನ್ನಾಗಿರಕ್ಕೆ ಸಾಧ್ಯ. ಆ ನಟರಗಳನ್ನ ಚೆನ್ನಾಗಿ ನೋಡ್ಕೋಬೇಕಾದ್ದೇ ಒಬ್ಬ ನಿರ್ಮಾಪಕನ ಕರ್ತವ್ಯ, ಒಬ್ಬ ನಿರ್ದೇಶಕನ ಕರ್ತವ್ಯ, ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಕರ್ತವ್ಯ. ನಟರಗಳನ್ನ, ನಟಿಯರುಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಸಿನಿಮಾದಲ್ಲಿ. ಅದಕ್ಕೆ ಎಲ್ಲರೂ ಸಿನಿಮಾ ಮಾಡಿದಾಗ ಬ್ರೇಕ್ಫಾಸ್ಟ್ ಆಗಲಿ, ಊಟ ಆಗಲಿ, ಕಾಫಿ ಆಗಲಿ, ತಿಂಡಿ ಆಗಲಿ ಎಲ್ಲವೂ ಸ್ಪಾಟ್ಗೆ ಬರೋದು. ಯಾಕಪ್ಪ ಇವತ್ತು ಬರುತ್ತೆ ಅಂದ್ರೆ ಯಾರಿಗೂ ಏನು ತೊಂದರೆ ಆಗಬಾರ್ದು. ಟೈಮ್ ಈಸ್ ಪ್ರೆಷಿಯಸ್, ಟೈಮ್ ಈಸ್ ಮನಿ. ಹೌದು, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲವೂ ಸುಸಜ್ಜಿತವಾಗಿ ಸಜ್ಜಾಗಿರುತ್ತೆ ಎಲ್ಲ ನನಗೆ. ಅದಕ್ಕೆ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಫಿಲಂ ಶೂಟಿಂಗ್ ಅಲ್ಲಿ ನಿಮ್ಮ ಮನೆಯಿಂದ ಊಟ ತಗೊಂಬನ್ನಿ ಅಂತ ಹೇಳ್ಬೋದು ಬೇಕಾರೆ. ಯಾಕೆ ಮಾಡಲ್ಲ ಅಂದ್ರೆ ಟೈಮ್ ಎಲ್ಲ ಆಗುತ್ತೆ. ಮನೆಯಿಂದ ಊಟ ಬರಲ್ಲ ಅಂದ್ರೆ ಕ್ಯಾಮ್ರಾ ಹತ್ರ ಬರೋದಿಲ್ಲ, ಊಟ ಮಾಡ್ಕೊಂಡ್ ಬರ್ತೀನಿ ಸರ್ ಅಂತ. ಸೊ ಅದಕ್ಕೆ ನಾವೇ ಕೊಟ್ಬಿಡ್ತೀವಿ. ಊಟ ನಾವೇ ಕೊಟ್ಬಿಡ್ತೀವಿ, ಟಿಫನ್ ನಾವೇ ಕೊಟ್ಬಿಡ್ತೀವಿ, ಬಟ್ಟೆ ನಾವು ಕೊಟ್ಬಿಡ್ತೀವಿ. ಸೊ ಒಟ್ಟಲ್ಲಿ ನಮಗೆ ಕಲಾವಿದ ಬೇಕು. ಕಲಾವಿದ ಚೆನ್ನಾಗಿದ್ದರೇನೆ, ಕಲಾವಿದನ ಮನಸ್ಸು ಚೆನ್ನಾಗಿದ್ದರೇನೆ ಒಂದು ಸಿನಿಮಾ ಚೆನ್ನಾಗಿರಕ್ಕೆ ಕಾರಣ. ನಿಜ. ಅದನ್ನ ದ್ವಾರಕಿ ಚಿತ್ರದಲ್ಲಿ ನಾವು ಮಾಡ್ತಾ ಇದ್ವಿ. ಯಾವತ್ತು ಯಾವ ನಟರಿಗೂ ನಾವು ತೊಂದರೆ ಮಾಡಿದವರಲ್ಲ. ನಿಜ. ಆಟಗಾರ ಸೆಟ್ ಎಲ್ಲ ನೋಡಿದೀನಿ, ಊಟ ಎಷ್ಟು ಬಂದಿದ್ದ. ಹೌದೌದು, ಮಾಡ್ತೇವೆ. ನಾನೊಂದು ನಿಜ ಹೇಳಬೇಕು ಅಂತಂದ್ರೆ, ಮದುವೆ ಊಟ ದಿನ ಮಾಡಬೇಕು ಅಂತ ಆಸೆ ಬಂತು ನನಗೆ, ವಿಷ್ಣುವರ್ಧನ್ಗೆ. ದಿನ ಅಂತ. ಸೊ ವಿಷ್ಣು ಹೇಳಿದೆ ಒಂದ್ ಸಿನಿಮಾ ಮಾಡೋಣ ಅಂತ. ಪ್ರತಿನಿತ್ಯ ಮದುವೆ ಊಟ ಮಾಡಿದ್ವಿ. ಒಂದ್ ಛತ್ರ ಬುಕ್ ಮಾಡಿದ್ವಿ. ಆ ಛತ್ರದಲ್ಲಿ 35 ದಿನ ಶೂಟಿಂಗ್ ಇಟ್ಕೊಂಡ್ವಿ. 35 ದಿನ ಕಂಟಿನ್ಯೂಸ್ ಆಗಿ ಚಿರೋಟಿ, ಗಿರೋಟಿ, ಜಿಲೇಬಿ, ಪ್ರತಿದಿನ ಮದುವೆ ಊಟ. ಅದೇ ನೀವು ಮಾಡಿಸ್ತಿದ್ರಾ? ದಿನ ನಾವು ಮಾಡಿಸುವೆ. ಅಡಿಗೆ ಆಚಾರ ಬೆಂಗಳೂರಿಂದ ಮದ್ರಾಸ್ ಕರ್ಕೊಂಡೋಗಿದ್ದೆ. ಮದ್ರಾಸಲ್ಲಿ ತೆಗೆದೆ ಆ ಸಿನಿಮಾನ. ಆ ಪಿಕ್ಚರ್ ಮುಂದೆ ಬರುತ್ತೆ, ಮದುವೆ ಮಾಡು ತಮಾಷೆ ನೋಡು, ಮದುವೆ ಮಾಡು ತಮಾಷೆ ನೋಡು ಅನ್ನೋ ಸಿನಿಮಾದಲ್ಲಿ ಬರೀ ಊಟ ಮಾಡಬೇಕು, ಮಜಾ ಮಾಡಬೇಕು ಅಂತ ಆ ಸಿನಿಮಾ ಮಾಡಿದ್ವಿ. ಅಯ್ಯೋ, ಬರೀ ದಿನದಾಗಲೂ ಒಳ್ಳೆ ಊಟ. ಹೌದಾ? ಅಡಿಗೆಯವ್ರನ್ನ ಕರೆಸಿ ಮಧ್ಯಾಹ್ನದ ಊಟ. ಸುಮಾರು ಒಂದು 60 ಜನ 70 ಜನ ದಿನ ಊಟ. ಜೂನಿಯರ್ ಆರ್ಟಿಸ್ಟ್ ಸೇರಿದ್ರೆ 150 ಜನ ಊಟ ಆಗೋರು ದಿನ. ಪ್ರತಿನಿತ್ಯ ಮಾಡಿದ್ವಿ ನಾವು. ಅಷ್ಟು ಖುಷಿ ನಮಗೆ. ನಟರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನಗೆ ಬಹಳ ಖುಷಿ. ನನಗೆ ಪರ್ಸನಲ್ ಆಗಿ ಬಹಳ ಖುಷಿ ಆಗೋದು ನನಗೆ. ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ. ಸೊ ದಟ್ ಈಸ್ ಹೌ ಕಿಟ್ಟು ಪುಟ್ಟು ಮಾಡಿದ್ವಿ. ಕಿಟ್ಟು ಪುಟ್ಟು ಆದ್ಮೇಲೆ ಕಿಟ್ಟು ಪುಟ್ಟುನಲ್ಲಿ ಒಂದು ಸಾಂಗ್ ಬರುತ್ತೆ, ಮಾತೊಂದ ಹೇಳು. ಅದು ಇದರಲ್ಲಿ ನಿಮ್ಮ ಮತ್ತೆ ವೈಶಾಲಿ ಕಾಸರವಳ್ಳಿ ಅವರ ಸಾಂಗ್. ವೈಶಾಲಿ ಜೊತೆ ಪಾಠ ಮಾಡಬೇಕು ಅಂತ ಬಹಳ ಇಷ್ಟ ಆಯ್ತು ನನಗೆ. ವೈಶಾಲಿ ಅವರು ದೊಡ್ಡ ನಟಿ. ಬಹಳ ಸ್ಟೇಜ್ಗಳಲ್ಲಿ ಅವರನ್ನ ನೋಡಿದ್ದೆ ನಾನು. ಎಲ್ಲೋ ಆಕೆ ಜೊತೆ ಪಾತ್ರ ಮಾಡಬೇಕು ಅನ್ನೋದು ನನಗೆ ಆಸೆ ಆಗಿತ್ತು. ಸೊ ಅದಕ್ಕೆ ಅವ್ರನ್ನ ನಮ್ಮ ಚಿತ್ರದಲ್ಲಿ ಪಾತ್ರ ಮಾಡಕ್ಕೆ ಹೋಗಿ ಕೇಳಿದೆ. ಅವರು ಕೂಡ ಒಪ್ಕೊಂಡ್ರು. ಯಾವ ನಟಿನಾಗ್ಲಿ ನಾನು ಮೊದಲು ಹೋಗಿ ಕೇಳ್ತಾ ಇದ್ದಿದ್ದು, ನಾನೊಬ್ಬ ಕಾಮಿಡಿಯನ್, ನಾನೊಬ್ಬ ಹಾಸ್ಯ ನಟ, ನನ್ನ ಜೊತೆ ಪಾತ್ರ ಮಾಡಕ್ಕೆ ನಿಮಗೆ ಇಷ್ಟ ಇದೆಯಾ? ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ, ನೀವು ಹೀರೋಯಿನ್. ಎಷ್ಟೋ ಜನ ಒಪ್ಕೊಳ್ಳಲ್ಲ ಕಾಮಿಡಿಯನ್ ಜೊತೆ ಮಾಡಕ್ಕೆ, ಹೀರೋಯಿನ್ ಪಾತ್ರ ಮಾಡಕ್ಕೆ ಒಪ್ಕೊಳ್ಳಲ್ಲ. ನನ್ನ ಜೊತೆ ಆರ್ತಿ ಕೂಡ ಪಾಠ ಮಾಡಿದ್ರು, ಆರ್ತಿ ಅವರು ಕೂಡ ಪಾತ್ರ ಮಾಡಿದ್ರು. ಎಲ್ರಿಗೂ ಹೋಗಿ ಕೇಳ್ಕೊಳ್ಳುವೆ ನಾನು, ನನಗೆ ಬಹಳ ಆಸೆ ಇದೆ ನಿಮ್ ಜೊತೆ ಪಾತ್ರ ಮಾಡಬೇಕು ಅಂತ. ನಾನೊಬ್ಬ ಕಾಮಿಡಿಯನ್, ಪ್ಲೀಸ್ ಡೂ ಇಟ್.
ಐ ವಿಲ್ ಬಿ ವೆರಿ ಹ್ಯಾಪಿ ಅಂತ ಹೇಳವೆ ನಾನು. ಓಕೆ. ಸೊ ಆತರ ವೈಶಾಲಿ ಅವ್ರಿಗೂ ನೀವೇ ನನ್ನ ಜೊತೆ ಪಾತ್ರ ಮಾಡಬೇಕು ಅಂತ ಕೇಳಿದೆ. ವೈಶಾಲಿ ಅವರು ಪಾತ್ರ ಮಾಡಿದ್ರು. ಬಹಳ ದೊಡ್ಡ ನಟಿ ವೈಶಾಲಿ ಅವರು. ನಾಟಕಗಳಲ್ಲಿ ಬಹಳ ಪಾತ್ರಗಳನ್ನ ಮಾಡಿದ್ರು. ಸೊ ವೈಶಾಲಿ ಅವರು ಪಾತ್ರ ಮಾಡಿದ್ರು. ಅಗೈನ್ ಐ ಆಮ್ ಮಿಸ್ಸಿಂಗ್ ಹರ್. ಆಕೆ ಜೊತೆ ಪಾತ್ರ ಮಾಡಿದೆ. ಆಕೆ ಅದು ಬಹಳ ಅತ್ಯಂತ ಜನಪ್ರಿಯ ಸಾಂಗ್ ಆಯ್ತು, ಮಾತೊಂದ ಹೇಳುವೆ. ಹೌದು, ಅದನ್ನು ನನಗೆ ಬಹಳ ಆಸೆ ರೀಮಿಕ್ಸ್ ಮಾಡಬೇಕು ಅಂತ. ಯಾವ್ದಾದ್ರು ಸಿನಿಮಾ ಸಿಕ್ಕಿದಾಗ ಅದೊಂದು ಮಾಡಬೇಕು. ಮಾತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ, ಮುತ್ತೊಂದ ನೀಡುವೆ, ಮೆತ್ತಗೆ ಮೆತ್ತಗೆ ಬಾ. ಇಟರ್ನಲ್ ಸಾಂಗ್ಸ್ ಅವು. ಎಷ್ಟು ದಿನ ಎಷ್ಟು ವರ್ಷ ಆದ್ರೂ ಕೂಡ ಬೇಜಾರಾಗಲ್ಲ ಕೇಳೋದಕ್ಕೆ ಆ ತರ ಸಾಂಗ್. ನನಗೆ ನಿನ್ಗೆ ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ, ಸಿನಿಮಾದಲ್ಲಿ ಎಲ್ಲ ಇದಕ್ಕಿಂತ ನನಗೆ ಬಹಳ ಇಷ್ಟವಾಗಿದ್ದು ಸಾಂಗ್ ಕಂಪೋಸಿಂಗ್. ಸಾಂಗ್ ಕಂಪೋಸಿಂಗ್ ಅಂದ್ರೆ ನನಗೆ ಬಹಳ ಇಷ್ಟ ಆಗ್ಬಿಡೋದು. ಅದು ಹಾರ್ಮೋನಿಯಂ ಶಬ್ದ ಬರಬೇಕು, ತಬಲದ ಶಬ್ದ ಬರಬೇಕು, ಖುಷಿ ಆಗ್ಬಿಡೋದು ನನಗೆ. ಮ್ಯೂಸಿಕ್ ಕಂಪೋಸಿಂಗ್ ಇಟ್ಕೊಂಡಿದ್ದೀನಿ. ರಾಜನಾಗೇಂದ್ರ ಅವ್ರು ಬರ್ತಾರೆ ಮನೆಗೆ, ಕಂಪೋಸಿಂಗ್ ಅಂದ್ಬಿಟ್ರೆ ಅದಕ್ಕಿಂತ ಖುಷಿ ಸ್ವರ್ಗ ನನಗೆ. ಹೌದಾ? ಆ ಹಾರ್ಮೋನಿಯಂ ಸೌಂಡ್, ತಬಲಾ ಸೌಂಡ್ ಕೇಳ್ಬಿಟ್ರೆ ಅಷ್ಟು ಖುಷಿ ಆಗ್ಬಿಡೋದು ನನಗೆ. ಆ ಕಂಪೋಸಿಂಗ್ ಅಲ್ಲಿ ಅವ್ರು 3 ಹಾಡು 4 ಹಾಡುಗಳನ್ನ ಮಾಡೋರು, ಅದನ್ನ ಕೇಳಿಸೋರು. ನನಗೆ ಯಾವ್ದು ನಿಮ್ಗೆ ಇಷ್ಟ ಆಯ್ತು ದ್ವಾರಕೀಶ್ ಅಂತ ಕೇಳೋರು. ಎಲ್ಲೋ ಅವ್ರ ಜೊತೆ ಸಿನಿಮಾಗಳ ಕಂಪೋಸಿಂಗ್ ಹೋಗಿ 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 ಎಲ್ಲೋ ನನಗೆ ಈ ಮ್ಯೂಸಿಕಲ್ ಟೇಸ್ಟ್ ಅನ್ನೋದು ಇನ್ಕ್ರೀಸ್ ಆಯ್ತು ಅಂತ ಕಾಣುತ್ತೆ. ಸೊ ದಟ್ ವಾಸ್ ದಿ ಬೆಸ್ಟ್ ಪಾರ್ಟ್. ಒಂದು ಸಿನಿಮಾದಲ್ಲಿ ಬೆಸ್ಟ್ ಪಾರ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಮ್ಯೂಸಿಕ್ ಕಂಪೋಸಿಂಗ್. ಅದನ್ನ ಬಹಳ ಎಂಜಾಯ್ ಮಾಡಿ. ಸಾಂಗ್ ರೆಕಾರ್ಡಿಂಗ್ ಎಲ್ಲದಕ್ಕೂ ಹೋಗುವೆ ನಾನು ಯಾವ್ದಕ್ಕೆ ಮಿಸ್ ಮಾಡ್ಕೊಂಡ್ರು ಸಾಂಗ್ ರೆಕಾರ್ಡಿಂಗ್ ಮಿಸ್ ಮಾಡ್ಕೋತಾ ಇಲ್ಲ. ಅವಾಗೆಲ್ಲ ಒಂದೇ ಟೇಕು, ಎಲ್ಲರೂ ಒಟ್ಟಿಗೆ ಬಾರಿಸಬೇಕು. ಆಲ್ ಆರ್ಕೆಸ್ಟ್ರಾ ಅಟ್ ಒನ್ ಸೈಡ್. ಒಂದ್ಸತಿ 9 ಗಂಟೆಗೆ ಹೋಗಿ ಸ್ಟುಡಿಯೋದಲ್ಲಿ ಸೇರಿದ್ವಿ ಅಂದ್ರೆ 1 ಗಂಟೆಗೆ ಸಾಂಗ್ ರೆಕಾರ್ಡ್ ಆಗ್ಬಿಡೋದು. 1 ಗಂಟೆಗೆ ನಿನ್ ಕೈನಲ್ಲಿ ಕ್ಯಾಸೆಟ್ ಅಲ್ಲಿ ಸಾಂಗು ಯು ವಿಲ್ ಹ್ಯಾವ್ ಒನ್ ಟೇಕಲ್ಲಿ 10 ಆಗ್ಬೋದು 12 ಆಗ್ಬೋದು ಟೇಕ್ಗಳಲ್ಲಿ ಮಾಡೋರು. ಸೊ ಬಟ್ ಒಂದೇ ಸತಿ ಹೇಳ್ಬೇಕು, ಕಂಟಿನ್ಯೂಸ್ 4 minutes ಯು ಶುಡ್ ಸಿಂಗ್ ದಿ ಸಾಂಗ್. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಕಿಶೋರ್ ಕುಮಾರ್ ಅವರು ಕುಳ್ಳ ಏಜೆಂಟ್ 00 ಸಾಂಗ್ ಅಲ್ಲಿ ಹೇಳ್ಬೇಕಾರೆ, ಆಡು ಆಟ ಆಡು ಅಂದ್ರೆ ವಾಟ್ಸ್ ಲ್ಯಾಂಗ್ವೇಜ್ ಇಸ್ ದಿಸ್? ಆಡು ಆಡು. ನನ್ನ ಲಿಪ್ಸ್ ಎಲ್ಲ ನೋವು ಬಂದ್ಬಿಟ್ಟಿದೆ. ಆಡು ಆಡು ಆಟ ಆಡು. ಎಲ್ಲ ಅಭ್ಯಾಸ ಇರಲ್ಲ ಬೇರೆ. ಅವ್ರು ಹಿಂದಿ ಅವರು, ಅವರೆಲ್ಲ ಹಿಂದಿಲ್ಲ ಬರ್ಕೊಂಡು ಹಾಡನ್ನು ಹೇಳಿದ್ದು. ಸೊ ಎಲ್ಲೋ ನನಗೆ ನಾನು ಹೋಗ್ಬೇಕು, ಕಂಪೋಸಿಂಗ್ ನಾನು ಹೋಗ್ಬೇಕು. ಪ್ರತಿ ವರ್ಡ್ಗಳು ಹಾಡಲ್ಲಿ ಪ್ರೇಕ್ಷಕನಿಗೆ ಕೇಳಬೇಕು ಅನ್ನೋದು ಪ್ರತಿಯೊಂದು ಇತ್ತು. ನಾನು ಐ ಶುಡ್ ಇನ್ವಾಲ್ವ್ ಇನ್ ಎವ್ರಿಥಿಂಗ್. ಎಷ್ಟೋ ಜನ ನ್ಯೂಸೆನ್ಸ್ ದ್ವಾರಕೀಶ್ ಸಿನಿಮಾ ಮಾಡೋದು ಅಂತ ಅಂದ್ಕೊಂಡಿರ್ಬೋದು. ಯಾಕಂದ್ರೆ ಎಲ್ಲದ್ರಲ್ಲೂ ನಾ ಇನ್ವಾಲ್ವ್ ಆಗವೆ. ಶಾರ್ಟ್ಗಳು ಹೇಳೋವೆ, ಇತ್ತೆ ಕೊಡಿ ನವೆ, ಸಾಂಗ್ ಕಂಪೋಸಿಂಗ್ ಇರಬೇಕು ನವೆ, ಎಲ್ಲವನ್ನೂ ಎಲ್ಲೋ ನನಗೆ ನಾನೇ ಇನಿಶಿಯೇಟ್ ಮಾಡ್ಕೊಳ್ಳೋವೆ ಇತ್ತು. ಅವೆಲ್ಲ ಪ್ರತಿಯೊಂದು ನನ್ನಲ್ಲಿ ಇತ್ತು. ಡೈರೆಕ್ಟರ್ಗಳಿಗೆ ಹೇಳವೆ, ಹಿಂಗ್ ತೆಕ್ಕೊಡಿ, ಹಂಗ್ ತೆಕ್ಕೊಡಿ, ಈ ಶಾರ್ಟ್ ತೆಕ್ಕೊಡಿ, ಈ ಲೆನ್ಸಲ್ಲಿ ತೆಕ್ಕೊಡಿ, ಪ್ರತಿಯೊಂದು ಈ ಕ್ಲೋಸ್ ಅಪ್ ತೆಕ್ಕೊಡಿ, ಈ ಡೈಲಾಗ್ ನನಗೆ ಕ್ಲೋಸ್ ಅಪ್ ಬೇಕು, ಪ್ರತಿಯೊಂದು ಹೇಳೋವೆ ನಾನು. ಅದು ಎಷ್ಟೋ ಜನ ಸ್ಪೋರ್ಟಿವ್ ಆಗ್ತಿತ್ತು ತಿಳ್ಕೊಂಡು ತೆಕ್ಕೊಡೋರು. ಎಷ್ಟೋ ಜನಕ್ಕೆ ಏನೇ ಅವನು ದ್ವಾರಕೀಶ್ ಎಲ್ಲಾ ತರಲ್ಲೂ ಮೂಗ್ ತೋರಿಸ್ತಾನೆ ಅಂತಾನು ಇರ್ಬೋದೇನೋ. ಸೊ ಬಟ್ ಐ ಎಂಜಾಯ್ಡ್ ಇಟ್. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.